ಎಲ್ರಿಗೂ ನಮಸ್ಕಾರ. ಅಭಿರುಚಿ ವೆಜ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ದಿನಾಲೂ ಒಂದೇ ರೀತಿ ತಿಂಡಿ ಮಾಡಿ ಮಾಡಿ ಬೋರ್ ಆಗಿದೆ ಅಂದ್ರೆ ಈ ರೀತಿಯಾಗಿ ಹೆಸರು ಕಾಳಿಂದ ಪ್ರೋಟೀನ್ ಭರಿತವಾದಂತಹ ಆರೋಗ್ಯಕರ ತಿಂಡಿಯನ್ನ ಮಾಡ್ಕೊಂತೀನಿ. ತುಂಬಾನೇ ರುಚಿಯಾಗಿರುತ್ತೆ, ಹಾಗೆ ಹೆಲ್ತ್ ಕೂಡ ತುಂಬಾನೇ ಒಳ್ಳೇದು. ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ. ಹಾಗೆ ಇದನ್ನ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಕಳಿಸ್ಕೊಡ್ಬಹುದು. ಪ್ರೋಟೀನ್ ಭರಿತವಾದಂತಹ ಈ ಹೆಸರು ಕಾಳು ದೋಸೆನ ಟೊಮೊಟೊ ಚಟ್ನಿ ಜೊತೆಗೆ ತಿನ್ಬೇಕು. ತುಂಬಾನೇ ರುಚಿಯಾಗಿರುತ್ತೆ. ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಪ್ರೋಟೀನ್ ಭರಿತ ದೋಸೆಯನ್ನ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ನಾನು ದೊಡ್ಡ ಕಪ್ ಇದೆಯಲ್ಲ, ಅದರಲ್ಲಿ 3/4 ಕಪ್ಪಷ್ಟು ದೋಸೆ ಅಕ್ಕಿ, 3/4 ಕಪ್ಪಷ್ಟು ಹೆಸರು ಕಾಳು, ಹಾಗೆ 3/4 ಕಪ್ಪಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ. ಇದನ್ನ ಮೂರನ್ನು ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡು ಕನಿಷ್ಠ 6 ಗಂಟೆವರೆಗಾದ್ರೂ ನೆನೆಸಿಡ್ಬೇಕಾಗತ್ತೆ. ಒಂದ್ ವೇಳೆ ನೀವೇನಾದ್ರೂ ಬೆಳಿಗ್ಗೆ ತಿಂಡಿಗೆ ಮಾಡೋದಾದ್ರೆ ರಾತ್ರಿನೇ ನೆನೆಸಿಟ್ಬಿಡಿ. ಅಥವಾ ನೀವು ಸಂಜೆಗೆ ತಿಂಡಿ ಮಾಡೋದಾಗಿದ್ರೆ ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ನೆನೆ ಹಾಕಿದ್ರೆ 3-4 ಗಂಟೆ ಅಷ್ಟೊತ್ತಿಗೆ ಇದನ್ನ ರುಬ್ಕೋಬಹುದು. ನಾನಿಲ್ಲಿ ಸಂಜೆ ದೋಸೆ ಮಾಡ್ತಾ ಇರೋದ್ರಿಂದ ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ನೆನೆಸಿಡ್ತಾ ಇದ್ದೀನಿ. ಈಗ ಇದನ್ನ ನಾನು ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳುವಾಗ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆ 1 ಹಸಿಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ರೆ 2 ಹಸಿಮೆಣಸು ಬೇಕಿದ್ರು ಹಾಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ರುಬ್ಕೊಂಡು ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ತುಂಬ ದಪ್ಪನೂ ಬೇಡ. ಮಸಾಲೆ ದೋಸೆ ಮಾಡೋಕ್ಕೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಇಡ್ತೀವೋ ಅಷ್ಟೇ ಇಟ್ಟರೆ ಸಾಕು. ಈ ದೋಸೆನ ನೀವು ದಪ್ಪಕ್ಕಾದ್ರೂ ಹಾಕ್ಬೋದು ಅಥವಾ ತೆಳ್ಳಗೆ ಮಸಾಲೆ ದೋಸೆ ಥರ ಬೇಕಿದ್ರೂ ಹಾಕ್ಬೋದು. ಇಲ್ಲಿ ಕಾವಲಿಗೆನ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಕಾವಲಿಗೆನ ಬಿಸಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಸಾಲೆ ದೋಸೆ ಥರ ತೆಳ್ಳಗೆ ದೋಸೆ ಮಾಡ್ತಿರೋದ್ರಿಂದ ಕಾವಲಿಗೆಯಲ್ಲಿ ಎಣ್ಣೆ ಅಂಶ ಇದ್ರೆ ಮಸಾಲೆ ದೋಸೆ ಥರ ದೋಸೆನ ಎಳೆಯೋದಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ನೀರ್ ಚಿಮುಕಿಸ್ಕೊಂಡು ಆ ಎಣ್ಣೆ ಅಂಶವನ್ನ ಒರೆಸ್ಕೊಳ್ತಾ ಇದ್ದೀನಿ. ಆಮೇಲೆ ದೋಸೆನ ಹಾಕಿದ್ರೆ ಇದೇ ರೀತಿಯಾಗಿ ನೀಟಾಗಿ ಮಸಾಲೆ ದೋಸೆ ತರ ನೀವು ದೋಸೆ ಮಾಡಬಹುದು. ಮೇಲಕ್ಕೆ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕೋಬಹುದು. ಎರಡು ಕಡೆ ಚೆನ್ನಾಗಿ ಕಾಯಿಸಿದ್ರೆ ದೋಸೆ ರೆಡಿ ಆಯಿತು. ಟೊಮೊಟೊ ಚಟ್ನಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಮೇಲಕ್ಕೆ ಸ್ವಲ್ಪ ಬೇಕಿದ್ರೆ ಬೆಣ್ಣೆ ಕೂಡ ಹಾಕೊಂಡು ತಿನ್ಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಇನ್ಯಾಕ್ ತಡ, ಪ್ರೋಟೀನ್ ಭರಿತವಾದಂಥ ಹೆಸರು ಕಾಳು ದೋಸೆನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸ್ಕೊಡಿ. ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ.